हरि ओम पांतस्मान् पुरभूतवैरि बलवन्मातङ्गमादिघ्नः वज्रायितः श्रीमत्कण्ठीरवास्य प्रतुलसुरकराधारितारातिदूर रत्नसद्धान्तप्रवितमनसा भावितानाकिमुन्दैः लक्ष्मीकान्तसमन्तमो विजयन् वास्तवसो योष्ठमः यद्रोषो करदक्षिणे कृतया आत्मदिता ब्रह्मेश स्तोत्राः हरिः ओम संपूर्णः सर्वदोष विवर्जितः प्रीयता प्रीतयेवालं विष्णोर्मे परमसुहृत् ನಮ್ಮ ಹೆಸರು ಸರ್ವೋತ್ತಮಾಚಾರ್ ಜೋಶಿ ಅಂತ ಹೇಳಿ ನಾವು ರಾಯಚೂರಲ್ಲಿ ವಾಸ ಮಾಡ್ತಾ ಇರ್ತೇವೆ. ವರ್ಷ ಇಲ್ಲಿ ನಮ್ಮ ಊರು ಪಕ್ಕದ ಊರು ಜೀರಂಕಲಿಗೆ ಅಂಥೇಳಿ ಒಂದು ಚಿಕ್ಕ ಹಳ್ಳಿ. ಅಲ್ಲಿಂದ ಪುರಾತನದಿಂದ
ನಮ್ಮ ಹಿರಿಯರು ಈ ದೇವಸ್ಥಾನವನ್ನು ನಡೆದುಕೊಂಡು ಬಂದಿದ್ದಾರೆ. ಅದರಂತೆ ನಾವು ಕೂಡ ಹಿರಿಯರ ಮಾರ್ಗದಲ್ಲಿ ನಾವು ಕೂಡ ನಡೆದುಕೊಂಡು ಹೋಗ್ತೇವೆ. ವರ್ಷದಲ್ಲಿ 3-4 ಬಾರಿ ಇಲ್ಲಿಗೆ ಬಂದು ಉತ್ಸವದಲ್ಲಿ ಮಧ್ಯದಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿಜೃಂಭಣೆಯಿಂದ ಕಾರ್ಯವನ್ನು ಆಚರಣೆ ಮಾಡಿಕೊಂಡು ಹೋಗ್ತೇವೆ. ಇವತ್ತಿನ ದಿವಸ ವಿಶೇಷವಾಗಿ ಇದು ಕಾರ್ತೀಕ ಮಾಸ. ಕಾರ್ತೀಕ ಮಾಸದಲ್ಲಿ ಭಗವಂತನ ಕಾರ್ತೀಕ ಉತ್ಸವ, ದೀಪಾರಾಧನೆ, ಭಗವಂತನ ಪೂಜೆ, ಆರಾಧನೆ, ನೈವೇದ್ಯ, ಅರ್ಚನೆ ಎಲ್ಲವನ್ನ ಇವತ್ತಿನ ದಿವಸ ವಿಶೇಷವಾಗಿ ಧಾತ್ರಿ ಚತುರ್ದಶಿ ಅಂತ ಇವತ್ತ ವನಭೋಜನ ಮಾಡತಕ್ಕಂತಹದ್ದು ಒಂದು ಪ್ರತೀತಿ ಸನಾತನ ಧರ್ಮದಿಂದ ಬಂದಿರತಕ್ಕಂತಹದ್ದು. ಅದರ ನಿಮಿತ್ತವಾಗಿ ದೇವಸ್ಥಾನದಲ್ಲಿ ವನಭೋಜನವೂ ಆಯಿತು. ಭಗವಂತನಿಗೆ ಸಮರ್ಪಣೆ ಮಾಡೋದನ್ನು ನಾವು ಸ್ವೀಕಾರ ಮಾಡಬೇಕು. ಅದಕ್ಕಾಗಿ ಇಲ್ಲಿ ಬಂದು ಧಾತ್ರಿಯ ಪೂಜೆ ಅಂಗವಾಗಿ ಆ ಭಗವಂತನ ನೈವೇದ್ಯ, ನಿನ್ನೆ ದಿವಸ ರಾತ್ರಿ ಎಲ್ಲ ದೀಪಾರಾಧನೆ ಮತ್ತು ಬೆಳಗಿನ ಕಾರ್ತೀಕ ಸ್ನಾನ ಮತ್ತು ಪೂಜಾ ಪಾರಾಯಣ ಎಲ್ಲವೂ ಕೂಡ ಆ ಭಗವಂತನ ಅನುಗ್ರಹದಿಂದ ಈ ದಿವ್ಯ ಸನ್ನಿಧಾನದಲ್ಲಿ ಮುಖ್ಯ ಪ್ರಾಣ ವಾಯುದೇವರ, ರಾಮದೇವರ ದಿವ್ಯ ಸನ್ನಿಧಾನ ಇಲ್ಲಿ ಇದೆ. ಆದ್ದರಿಂದ ಇದನ್ನು ಈ ಕೈಂಕರ್ಯ ಕಾರ್ತೀಕ ಮಾಸದಲ್ಲಿ ಒಂದು ದಿನ, ಒಂದು ಸ್ನಾನ, ಒಂದು ದೀಪ ಆರಾಧನೆ ಮಾಡೋದ್ರಿಂದ ಅನಂತ ಪುಣ್ಯ ಇದೆ. ಒಂದು ಎಕ್ಸಾಂಪಲ್, ಒಂದು ಸಣ್ಣ ಉದಾಹರಣೆ ಕಾರ್ತೀಕ ಮಾಸದಲ್ಲಿ ಬರತಕ್ಕಂಥದ್ದು. ಒಂದು ಇಲಿ ಒಂದು ದೇವಸ್ಥಾನದೊಳಗೆ ನಿತ್ಯದಲ್ಲಿ ಎಣ್ಣೆ ಕುಡಿಲಿಕ್ಕೆ ಆ ಪ್ರಣತಿಗೆ ಬರ್ತಾ ಇತ್ತು. ಆ ಪ್ರಣತಿಗೆ ಬಂದಾಗ ಅದರ ಮೀಸೆಗೆ ಹತ್ತಿ ಅದು ದೀಪ ಶಾಂತ ಆಗಿತ್ತು. ಆದರೆ ಇನ್ನೊಂದು ಪ್ರಣತಿಯಲ್ಲಿರತಕ್ಕಂತಹ ದೀಪಕ್ಕೆ ಆ ಮೀಸೆಗೆ ಹತ್ತಿರತಕ್ಕಂತಹ ಬತ್ತಿ ಅದಕ್ಕೆ ತಲುಪಿದಾಗ ಅದಕ್ಕೆ ಉತ್ತಮವಾದ ಗಾಂಧರ್ವ ಒಂದು ಜನ್ಮವನ್ನು ಪಡೆಯಿತು ಅಂತ ನಾವು ಕೇಳ್ತೇವೆ. ಇಂತಹ ಕಾರ್ತೀಕ ಮಾಸದಲ್ಲಿ ಒಂದು ದೀಪಾರಾಧನೆ ಮಾಡೋದ್ರಿಂದ ಉತ್ತಮವಾಗಿರತಕ್ಕಂತಹ ಈ ಮಾನವ ಜನ್ಮ ನಮಗೆ ಪ್ರಾಪ್ತವಾಗ್ತದೆ. ಇಂತಹ ಮನುಷ್ಯ ಜನ್ಮ ಬಂದಾಗಲೂ ಕೂಡ ನಾವು ದೀಪಾರಾಧನೆಯನ್ನು ಮಾಡದೇ ಇದ್ದರೆ ಮತ್ತು ಪ್ರಯೋಜನವಿಲ್ಲ. ಆದ್ದರಿಂದ ಭಗವಂತನ ಸೇವೆ, ಕೈಂಕರ್ಯ ಮತ್ತು ಪೂಜೆಯಿಂದ ಅನೇಕ ದಶರಥ ಮಹಾರಾಜನಾಗಬೇಕಾದ್ರೆ ಇಲ್ಲಿ ಕೊಲ್ಲಾಪುರ ಎಂಬತಕ್ಕಂಥ ಒಂದು ಇಲ್ಲೇ ಸಮೀಪದಲ್ಲಿರತಕ್ಕಂಥದ್ದು, ಅಲ್ಲಿ ಒಬ್ಬ ಬ್ರಾಹ್ಮಣ, ಅವನಿಗೆ ಒಂದು ದೊಡ್ಡದಾದ ಬ್ರಹ್ಮ ರಾಕ್ಷಸ ಬಂದು ನಿಂತು ಇದರಿಗೆ ನಿತ್ಯದಲ್ಲಿ ಪಾಪ ಬ್ರಾಹ್ಮಣ ಪೂಜೆಗೆ ಹೋಗಬೇಕು. ದೇವರ ತುಳಸಿ ಮತ್ತು ಈ ಧಾತ್ರಿ ಕಾರ್ತೀಕ ಮಾಸದಲ್ಲಿ ನೆಲ್ಲಿಯ ಕಾಯಿಯ ತಪ್ಪಲವನ್ನು ತೆಗೆದುಕೊಂಡು ದೇವರಿಗೆ ಸಮರ್ಪಣೆ ಮಾಡಬೇಕು ಅಂತ ಹೋಗ್ತಾ ಇರುವಾಗ ದೊಡ್ಡದಾದ ಪ್ರಕಾಂಡವಾದ ಒಂದು ರಾಕ್ಷಸ ಬಂದು ಆ ನೀರು ಚೆಲ್ಲಿಬಿಡ್ತು. ಆ ನೀರು ಹೋಗಿ ಆ ತುಳಸಿ ಮತ್ತು ಆ ನೆಲ್ಲಿಯ ತೊಪ್ಪಿಲು ಆ ರಾಕ್ಷಸನಿಗೆ ತಲುಪಿದಾಗ ಆಗ ಬ್ರಾಹ್ಮಣ ಗಾಬರಿಯಾಗಿ ಕೆಳಗೆ ಬಿದ್ದಿದ್ದ. ಇದೆಲ್ಲ ಯಾಕೆ ಅಂತ ಅದಕ್ಕೆ ಉತ್ತಮವಾದ ದಿವ್ಯವಾದ ದೇಹ ಬಂತು. ಯಾಕಂದರೆ ಕಾರ್ತೀಕ ಮಾಸದಲ್ಲಿ ಬೆಳಗಿನ ಜಾವ ಕತ್ತಲುಮಯ, ಇನ್ನೂ ಬೆಳಕಾಗಿದ್ದಿಲ್ಲ. ಇಂತಹ ರಾಕ್ಷಸ ಬಂದು ನನ್ನನ್ನು ಏನು ತೊಂದರೆ ಕೊಡ್ತಾ ಇದ್ದಾನಲ್ಲ, ಯಾರು ಅಂತ ಕೇಳಿದಾಗ ಆಗ ಎಲ್ಲ ದೇವಾನುದೇವತೆಗಳು ಬಂದ್ರಂತೆ. ಅವನಿಗೆ ಉತ್ತಮವಾದ ದೇಹವನ್ನು, ಅಂತಹ ಬ್ರಹ್ಮ ಪಿಶಾಚತ್ವ ನಿವಾರಣೆ ಆಯಿತು. ಅವನೇನು ಯಾವ ದೇವರ ಪೂಜೆ ಮಾಡದ್ದು ನೀರು ಪ್ರೋಕ್ಷಣೆ ಎಲ್ಲ ಏನಿಲ್ಲ, ದೇವರ ಪೂಜೆಗಾಗಿ ಒಯ್ತಾ ಇರತಕ್ಕಂಥ ಹೂವು ನೀರುಗಳು ಪ್ರೋಕ್ಷಣೆಯಾದಾಗ ಅವನು ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆ ಮಾಡ್ತಾ ಇದ್ದಾನೆ, ಮಾಡಲಿಕ್ಕೆ ಒಯ್ತಕ್ಕಂತಹದ್ದು. ಆದರೆ ಇವನಿಗೆ ಪಶ್ಚಾತ್ತಾಪ ಆಯಿತು, ಆಘಾತ ಆಯಿತು. ನಾನು ದೇವರ ಪೂಜೆಗೆ ಹೋಗ್ತಾ ಇದ್ದೆ, ಇಂತಹದ್ದು ಇಷ್ಟೆಲ್ಲ ಆಘಾತ ಮಾಡಿ ಎಲ್ಲ ನನ್ನನ್ನು ಮೈಲಿಗೆ ಮಾಡಿಬಿಟ್ಟ. ಆದ್ದರಿಂದ ಇದು ಯಾರು ಪಿಶಾಚತ್ವ, ಏನಿದು ಅಂಥೇಳಿ ಗಾಬರಿ ಆದಾಗ ದೇವತೆಗಳಂದ್ರಂತೆ. ಅಷ್ಟರಲ್ಲಿ ದೇವತೆಗಳು ಬಂದರು. ಆ ವ್ಯಕ್ತಿಯನ್ನು ಕೂಡ ಅವನು ಮಾಡಿದ ಅನೇಕ ಪಾಪಗಳ ಪರಿಹಾರಕ್ಕಾಗಿ ಅವನಿಗೆ ಉತ್ತಮವಾದ ದೇಹ ಬಂತು. ಆಗ ನಂದೇನ ಅವಸ್ಥೆ ಅಂತಂದ್ರೆ, ನನಗೆಲ್ಲ ಮೈಲಿಗೆ ಮಾಡಿ ನಂದು ಪೂಜೆ ಎಲ್ಲ ಹಾಳು ಮಾಡಿಬಿಟ್ಟಲ್ಲ, ನಂದೇನು ಅವಸ್ಥೆ ಅಂತಂದಾಗ, ನಿನಗೇನು ಇಲ್ಲ, ನಿನಗೂ ಕೂಡ ದೊಡ್ಡ ಅಂತಹ ಪಿಶಾಚತ್ವ ನಿವಾರಣೆ ಮಾಡಿದೆಯಲ್ಲಪ್ಪ ನೀನು. ಆ ನಿವಾರಣೆ ಮಾಡುವುದರಿಂದ ಆ ಫಲ ನಿನಗೇನು ಅಂತಂದ್ರೆ ಸಾಕ್ಷಾತ್ ಭಗವಂತನೇ ನಿನ್ನ ಮಗನಾಗ್ತಾನೆ, ಅಂದ್ರೆ ನೀನೇ ಮುಂದೆ ದಶರಥನ ರಾಜನಾಗ್ತಿ ಅಂತ ಹೇಳಿ ಅನುಗ್ರಹವನ್ನು ಮಾಡಿದ್ರಂತೆ. ಇಂತಹ ಕಾರ್ತೀಕ ಮಾಸದಲ್ಲಿ ಇನ್ನೂ ಅನೇಕ ಮಹಿಮೆಗಳಿವೆ. ಆ ಮಹಿಮೆಗಳನ್ನು ಅರಿತುಕೊಂಡು ಇಂತಹ ಸೇವೆ ಕೈಂಕರ್ಯವನ್ನು ಮಾಡಬೇಕು. ಇದರಿಂದ ಎಲ್ಲ ಸಕಲ ಕುಟುಂಬದವರಿಗೂ ಲೋಕ ಕಲ್ಯಾಣ ಆಗಬೇಕು, ಸಜ್ಜನರಿಗೂ ಕೂಡ ಕ್ಷೇಮ ಆಗಬೇಕು, ಆ ಭಗವಂತನ ಅನುಗ್ರಹ ಆಗಬೇಕು ಅಂತ ಭಗವಂತನ ಹತ್ರ ವಿಶೇಷವಾಗಿ ಆ ಪ್ರಾರ್ಥನೆಗೋಸ್ಕರವಾಗಿ ನಾವು ಬಂದು ಸೇವೆ ಕೈಂಕರ್ಯವನ್ನು ಮಾಡ್ತಾ ಎಲ್ಲ ಕುಟುಂಬದವರಿಗೂ, ಪರಿವಾರದವರಿಗೂ, ಸಕಲ ಸಜ್ಜನರಿಗೂ ಎಲ್ಲರಿಗೂ ಕ್ಷೇಮ ಆಗಲಿ,
ಭಗವಂತನ ಅನುಗ್ರಹವಾಗಲಿ ಅಂತ ಪ್ರಾರ್ಥನಾ ಮಾಡ್ತಾ ಈ ಸೇವೆಯನ್ನು ಮುಗಿಸ್ತೇವೆ. ಇಂತಹ ದಿವ್ಯ ಸನ್ನಿಧಾನದಲ್ಲಿ ಉದ್ದೇಶ ಇದು ಇಷ್ಟೇ. ಕಾರ್ತೀಕ ಮಾಸದಲ್ಲಿ ಪ್ರತಿ ವರ್ಷ ಇದನ್ನು ಬಂದು ನಮ್ಮ ಕಕ್ಕಂದರು ಎಲ್ಲ ನಮ್ಮ ಹಿರಿಯರು ಅವರ ಮಾರ್ಗದರ್ಶನದಲ್ಲಿ ಈ ಸೇವೆ ಕೈಂಕರ್ಯವನ್ನು ಮಾಡ್ತೇವೆ. ಎಲ್ಲರಿಗೂ ಕೂಡ ಆ ಸ್ವಾಮಿ ಅನುಗ್ರಹ ಮಾಡಲಿ ಅಂತ ಭಗವಂತನ ಹತ್ರ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಕೊಡಲಿ. ಅನೇಕ ಅನ್ನದಾನ ಅನೇಕ ದಾನ ಧರ್ಮಾದಿಗಳನ್ನು ಮಾಡತಕ್ಕಂತಹ ಶಕ್ತಿ ಭಗವಂತ ಎಲ್ಲರಿಗೂ ಕರುಣಿಸಲಿ ಅಂತ ಪ್ರಾರ್ಥನಾ ಮಾಡ್ತಾ ಶ್ರೀಕೃಷ್ಣಾರ್ಪಣಮಸ್ತು. ನಾಹಂ ಕರ್ತ ಹರಿಕರ್ತ ತ್ವತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತ ಪೂಜಾ ತ್ವತ್ಪ್ರಸಾದೇನ ನಾನ್ಯಥಾ. ಧನ್ಯವಾದಗಳು ಆಚಾರ್ಯರೇ. ಇಲ್ಲಿವರೆಗೆ ಇವತ್ತಿನ ಬಲಭೀಮನ ವಿಶೇಷ ಪೂಜೆ ಮತ್ತು ಪಾರಾಯಣ ಮತ್ತು ಬಲಭೀಮನ ಶಕ್ತಿಯ ಬಗ್ಗೆ ಅಪಾರವಾದ ಮಾಹಿತಿಯನ್ನು ಹಂಚ್ಕೊಂಡ್ರಿ. ತಮಗೆ ನಮ್ಮ MSTC ಚಾನಲ್ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ ಗುರುಗಳೇ. ಥ್ಯಾಂಕ್ ಯು. ಸಂತೋಷ. ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಚಾನಲ್ ಅಭಿವೃದ್ಧಿಯಾಗಿ ಬೆಳೆಯಲಿ. 4 ಜನರಿಗೆ ಈ ನಿಮ್ಮ ವಾಹಿನಿಯಿಂದ ಉತ್ತಮವಾದ ಧರ್ಮ ಜಾಗೃತವಾಗತಕ್ಕಂತಹ ಕಾರ್ಯಗಳು ಮತ್ತು ಲೌಕಿಕ ಸಾಮಾಜಿಕ ಆರ್ಥಿಕವಾಗಿ ಹಿಂದುಳಿದವರಿಗೆ ಆರ್ಥಿಕವನ್ನು ಬೆಂಬಲಿಸತಕ್ಕಂತಹ ಕಾರ್ಯವಾಗಲಿ. ಉತ್ತಮವಾದ ಸಂದೇಶ ಜಗತ್ತಿಗೆ ಏನು ಕೊಡಬೇಕು ಅಂತಹ ಸಂದೇಶ ನಿಮ್ಮ ವಾಹಿನಿಯಿಂದ ಅದು ಪ್ರಸಾರವಾಗಲಿ. ಅದರಿಂದ ನಿಮ್ಮ ಎಲ್ಲ ವಾಹಿನಿ ಸಿಬ್ಬಂದಿಯವರಿಗೆ ಉತ್ತಮವಾದ ಯಶಸ್ಸು ಕೀರ್ತಿ ಆ ಭಗವಂತ ಕರುಣಿಸಲಿ ಅಂತ ಭಗವಂತನ ಹತ್ರ ಪ್ರಾರ್ಥನಾ ಮಾಡ್ತಾ ಇದ್ದೀವಿ. ಧನ್ಯವಾದಗಳು. ನಮಸ್ಕಾರ ಗುರುಗಳೇ. ತಮ್ಮ ಹೆಸರೇನ್ರಿ? ಮಹಾದೇವ್ ಗೋವಿಂದ್ ಪೂಜಾರಿ ಅಂತ. ಅವರು ಇಲ್ಲಿ ಬಲಭೀಮನ ಸೇವೆಯನ್ನು ಪೂಜೆಯನ್ನು ನೀವು ಎಷ್ಟು ಹೊತ್ತು ಮಾಡ್ತೀರಿ? ನಾವು 2 ಹೊತ್ತು ಮಾಡ್ತೇವೆ ರೀ. ಒಂದು ಬ್ರಾಹ್ಮಣರು ಮಾಡ್ತಾರೆ, ಒಂದು ನೈವೇದ್ಯ ಹೊತ್ತಲ್ಲಿ ಇನ್ನೊಬ್ರು ಮಾಡ್ತಾರೆ. 4 ಹೊತ್ತು ಮಾಡ್ಬೋದು. ಮತ್ತೆ ಬಲಭೀಮನಿಗೆ ನಿತ್ಯ ಪ್ರತಿ ಶನಿವಾರ ವಿಶೇಷ ಹೂವಿನ ಅಲಂಕಾರ ಮತ್ತು ವಿಶೇಷವಾದ ದೀಪಾಲಂಕಾರವನ್ನು ನೀವು ಮಾಡ್ತೀರಿ ಅಂತ ಗೊತ್ತಾಯ್ತು. ಅದ್ರ ಬಗ್ಗೆ ಹೇಳಿ ಗುರುಗಳೇ. ನನಗೆ ಶನಿವಾರ ಅಂದರೆ ವಿಶೇಷ ಅನಿಸ್ತೈತೆ ರೀ. ಯಾಕಂದ್ರೆ ವೈಭವ ಮೂರ್ತಿ, ಭವ್ಯವಾದ ಮೂರ್ತಿ, ದೊಡ್ಡ ಚಿಕ್ಕ ಮೂರ್ತಿ ಆದರೂ ದೊಡ್ಡ ಕೀರ್ತಿ ರೀ. ಎಲ್ಲ ರೀತಿಯಿಂದ ಅಲಂಕಾರ ಮಾಡ್ತೀವಿ. ಪ್ರತಿ ಶನಿವಾರ ಅಲಂಕಾರ ಪ್ರತಿಯೊಂದು ಹೂ ಅಂತಂದು ವೈಭವದಿಂದ ಪೂಜೆ ಮಾಡ್ತೀವಿ. ಬಲಭೀಮನ ಶಕ್ತಿ ಮತ್ತು ಅವನ ಆಶೀರ್ವಾದದ ಬಗ್ಗೆ ಹೇಳಿ ಗುರುಗಳು. ಏನು ಹೇಳಿದ್ರು ಕಡಿಮೆ ರೀ. ನಾವು ಏನು ಮಾಡಿದ್ರು ಕಡಿಮೆನೇ ಅನಿಸಲ್ರಿ. ಎಷ್ಟು ತಂದು ಮಾಡಿ ಹಾಕಿದ್ರು ಕಡಿಮೆನೇ ಅನಿಸಲ್ರಿ. ಮತ್ತು ಒಂದು ಹಾರು ಮಾಡೋಕು ಇಷ್ಟೊಂದು ಹಾರು ವೈಭವ ಎಲ್ಲ ರೀತಿಯಿಂದ ಎಲ್ಲ ದೋಸ್ತರು ಏನು ಮಾಡ್ತೀವಿ ಮಾಡಪ್ಪ ಅಂತೇಳಿ ಎಲ್ಲರೂ ಎಷ್ಟು ಅವ್ರ ಕೈಲಿ ಆದಷ್ಟು ಸಹಾಯ ಮಾಡಿ ಕೊಡ್ತಾರೆ. ನಾವು ಪ್ರತಿ ವರ್ಷ ಪ್ರತಿ ಶನಿವಾರ ಈ ಥರ ವೈಭವ ಪೂಜೆ ಮಾಡ್ತೀವಿ. ಮತ್ತೆ ನಾವು ಇನ್ನೊಂದು ವಿಶೇಷವಾಗಿ ನಮಗೆ ಗೊತ್ತಾಯ್ತು, ನೀವು ಸುಮಾರು 30 ವರ್ಷಗಳಿಂದ ಇಲ್ಲಿ ಬಲಭೀಮನ ಪೂಜೆಯನ್ನು ಮಾಡ್ತಿದ್ದೀರಿ ಅಂತ ಗೊತ್ತಾಯ್ತು. ಅದ್ರ ಬಗ್ಗೆ ಹೇಳಿ ಗುರುಗಳೇ. ನಾನು ಪೂಜೆ ಅಂದ್ರೆ ಇಷ್ಟ ರೀ. ಅಜ್ಜ ಅಲ್ರಿ, ನಮ್ಮ ಅಪ್ಪೋರಲ್ಲಿ ಮತ್ತೊಬ್ರು ಯಾರದೇ ಪೂಜೆ ಒಂದು ಸ್ವಲ್ಪ ಇದು ಅನ್ಸೋದ್ರ ಅವ್ರಿಗೆ ಏನೇ ಬೇಸರ ಅನ್ಸರು ಬಟ್ ನನಗೆ ಪೂಜೆ ಮಾಡೋ ಅನ್ನೋ ಹವ್ಯಾಸ. ಇಲ್ಲ ಬಾರೋ ಒಳ್ಳೆ ಪೂಜೆ ಮಾಡ್ತೀವಿ ಭಾರತ ಅಂದ್ರೆ ಅಂದಿಡ್ಕೊಂಡು 30 ವರ್ಷ ಆಯ್ತು ನಾನು ಮಾಡ್ತಾ ಇದ್ದೀನಿ ರೀ. ಬಾ ಮಾಡು ಪೂಜೆನ 5 ಗಂಟೆ ಸಾಲಿ ಬಿಡೋ ಅಂತಾಳೆ ಒಟ್ಟು ಪೂಜೆಗೆ ಬರ್ತಿದ್ರಿ. ಬೆಳಿಗ್ಗೆ ಅವ್ರಿಗೆ ಏನು ಸ್ವಲ್ಪ ಆದರೂ ನಾನೇ ಮಾಡ್ತಿದ್ದೆ ಪೂಜೆ. ಯಾರಿಗೂ ಸ್ವಲ್ಪ ಏನೇ ಆದರೂ ಇಲ್ಲ ಮಾಡೋ ಥರ ಪೂಜೆ ಅವಾಗ ನಿಡ್ಕೊಂಡು ಈಗಿನ ಥರ ನಾನೇ ಮಾಡ್ತಾ ಇದ್ದೀನಿ. ಬಲಭೀಮನ ಶಕ್ತಿ ಮತ್ತೆ ಪವಾಡಗಳ ಬಗ್ಗೆ ಏನಾದರೂ ವಿಶೇಷವಾಗಿ ಹೇಳಿ ಗುರುಗಳ. ಏನು ಹೇಳ್ಬೇಕಂತ ಅಷ್ಟಿದೆ. ಆದರೂ ನಾವು ಏನು ಮಾಡ್ತೀವಿ ಅನ್ನಿಸ್ತದಲ್ರಿ, ಅದಕ್ಕೇನೋ ಕೊರತೆನೂ ಆಗಲ್ಲ, ಏನೂ ಅಲ್ಲ. ಒಂದು ಮಾಡೋಕೆ 10 ಆಗಿರ್ತೈತಿ ರೀ. ಅದಕ್ಕೆ ಎಷ್ಟು ಮಾಡೋದು ಕಡಿಮೆನೇ ಅನಿಸಂಗಿಲ್ಲ. ಆದ್ರೆ ಒಟ್ಟು ಮಾಡಂಗೆ ಅನಿಸ್ತೈತಿ. ನಾನು ಮನೆ ಹೋಗಿ ತರುವಾಗ ನಾನು 1 ತಿಂಗಳವರೆಗೆ ಒಬ್ಬರಿಗೆ ಆರ್ಡರ್ ಕೊಟ್ಟಿದ್ದೆ. ಆ ಹೂವು ನಾಳೆ ಅಮಾವಾಸ್ಯೆ ಅಂದ್ರೆ ಈ ಸಲ ಒಟ್ಟು ಬರಲಿಲ್ಲ. ನಾನು ವಿಜಯಪುರ ನನ್ನ ದೋಸ್ತರಿಗೆ ಫೋನ್ ಹಚ್ಚಿದೆ. ಇಲ್ಲ ನಾಳೆ ಅಮಾವಾಸ್ಯೆ ಬೇಕೇ ಇರತ್ತಾರೆ. ಇಲ್ಲ 5 ಮಿನಿಟ್ನಾಗ ಕಳಿಸ್ರಿ ಸರ್ ಅಂತಂದ್ರು. ಆಯ್ತು ರೀ ಕಳಿಸಿರ್ತಾರೆ. ನಮ್ಮ ದೋಸ್ತ ಒಬ್ಬ ರಾತ್ರಿ 10 ಗಂಟೆಗೂ ಹೋಗ್ತಂದ್ರಿ. ಅಂದ್ರೆ ಅದು ಒಂದು ದೊಡ್ಡ ಪವಾಡ ಅನ್ಬೋದು. ದೊಡ್ಡ ಪವಾಡ ಗುರುಗಳೇ. ಧನ್ಯವಾದ ಗುರುಗಳೇ. ಇಲ್ಲಿವರೆಗೆ ಬಲಭೀಮನ ಪೂಜೆ ಮತ್ತು ವಿಶೇಷ ಅಲಂಕಾರ ಬಗ್ಗೆ ನಮಗೆ ವಿವರಣೆ ಕೊಟ್ರಿ. ನಿಮಗೆ MSTC ಚಾನಲ್ ವತಿಯಿಂದ ಕೃತಜ್ಞತೆಗಳನ್ನು ಹೇಳ್ತೀವಿ ಗುರುಗಳೇ. ಧನ್ಯವಾದ.